ನ್ಯಾಯ ಮಾಡ್ಲಕ್ಕೆ ಹೋದಾಗ ಮಾತಿಗೆ ಮೊದಲೇ ಜಗಳ. ಅವ್ರ ಕಂಡ್ರೆ ಇವ್ರಿಗಾಗಿ ಬರಂಗಿಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಿ ಬರಂಗಿಲ್ಲ. ಆಸ್ಟ್ರಿಯಾ ದೇಶದ ನೋಡಿ, ಯಾವ ದೇಶನೋ ಏನು ಸಂಬಂಧೋ ಸೂತ್ರೋ ಅಲ್ಲಿ ಹೋಗಿ ಹೊಡೆದಾಡ್ತವೆ. ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಜಗಳ ಬೇಕಾಗಿತ್ತು ಅವ್ರಿಗೆ. ಒಳಗದಿರಲಿ ನೀವು ಭಯಂಕರ ಜಗಳ ನನ್ನ ಜೊತೆ. ಎಸ್, ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಸಲುವಾಗಿ ಆ ಎರಡು ದೇಶಗಳ ಮಧ್ಯೆ ಕದನ ನಡೀತದ. ಕದನದ ಬಿಸಿ ಭಾರತ ದೇಶಕ್ಕೆ ತಟ್ಟಿತು ಅಂತ. ಭಾರತ ದೇಶಕ್ಕೆ ತಟ್ಟಿದಂಥ ಸಮಯದಲ್ಲಿ ಮದ್ರಾಸದಲ್ಲಿ ಸೇಂಟ್ ಜಾರ್ಜ್ ಕೋಟೆ ಇತ್ತು. ಆ ಸೇಂಟ್ ಜಾರ್ಜ್ ಕೋಟೆಯಲ್ಲಿ ಯಾರಿದ್ರು ಅಂತಂದ್ರೆ ಬಾರ್ನೆಟ್ ಅನ್ನುವಂಥ ವ್ಯಕ್ತಿ ಇದ್ದ. ಬಾರ್ನೆಟ್ ಅನ್ನುವಂಥ ಒಬ್ಬ ಗವರ್ನರ್ ಇದ್ದ. ಇಲ್ಲಿ ಬಾರ್ನೆಟ್ ಅನ್ನುವಂಥ ಗವರ್ನರ್ ಎಲ್ಲಿದ್ದ ಅಂದ್ರೆ ಮದ್ರಾಸದಲ್ಲಿದ್ದ. ಪಾಂಡಿಚೇರಿಯಲ್ಲಿ ಯಾರಿದ್ರು ಅಂತ ಕೇಳ್ತಾನೆ. ಪಾಂಡಿಚೇರಿಯಲ್ಲಿ ಡೂಪ್ಲೆ ಅನ್ನುವಂಥ ವ್ಯಕ್ತಿ ಇದ್ದ. ಈ ಬಾರ್ನೆಟ್ ಏನು ಮಾಡಿದ ಅಂದ್ರೆ ಡೂಪ್ಲೆನ್ ಕಡೆ ಕೆಟ್ಟಗೇರಿ ಸಿಟ್ಟಿಗೇರಿ ನೋಡಕ್ ಶುರು ಮಾಡಿದ. ಡೂಪ್ಲೆ ಅಂದ ಯಾಕಲ್ಲೇ ಬಾರ್ನೆಟ್ ಅನ್ನೋ ನನ್ಯಾಕೆ ನೋಡ್ಲಕತ್ತಿ ಹಿಂಗ ಅಂತ. ಯಾಕೆ ಅಂತಂದ್ರೆ ಯುರೋಪ ಖಂಡದಲ್ಲಿ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರದ ಬಿಸಿ ಭಾರತ ದೇಶಕ್ಕೆ ತಡ್ತದೆ. ಅಲ್ಲಿ ಆ ಎರಡು ದೇಶಗಳ ಮಧ್ಯೆ ನಡೆದಂತ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದಲ್ಲಿ ಬಾರ್ನೆಟ್ ಅಂದ ಡೂಪ್ಲೆನಿಗೆ, ಡೂಪ್ಲೆ ನೀನು ಸೊಕ್ಕ ಜಾಸ್ತಿ ಆಗ್ಯದ ಅನ್ನೋ. ಡೂಪ್ಲೆ ಅಂದ ಬಾರ್ನೆಟ್ಗೆ, ಯಾಕಲ್ಲೇ ಬಾರ್ನೆಟ್ ಅನ್ನೋ ಮೈಯನ ಸೊಕ್ಕ ನಿನಗೆ ಬಂದ ಬಿಡು, ನಂದರಾಲಿ ನಿಂದರಾಲಿ ಅಂತ. ಅದೇ ಸಮಯದಲ್ಲಿ ಬಾರ್ನೆಟ್ ಏನು ಮಾಡಿದ ಅಂದ್ರೆ ಡೂಪ್ಲೆನ ಹಡಗುಗಳನ್ನು ವಶಪಡಿಸಿಕೊಳ್ತಾನೆ. ಡೂಪ್ಲೆನ ಹಡಗುಗಳನ್ನು ವಶಪಡಿಸಿಕೊಂಡ ಸಮಯದಲ್ಲಿ ಡೂಪ್ಲೆ ಅಂದ ಬಾರ್ನೆಟ್ ಅನ್ನು ಇಕ್ಕರಿಸ್ಬೇಕು, ಬಾರ್ನೆಟ್ ಅನ್ನ ಭಾರತ ದೇಶದಿಂದ ಹೊರ ಹಾಕಬೇಕು ಅಂತೇಳಿ ಡೂಪ್ಲೆ ಏನು ಮಾಡಿದ ಅಂದ್ರೆ ತನ್ನ ಸ್ನೇಹಿತನಾಗಿರುವಂತ ಮಾರಿಸಸ್ ಅನ್ನುವಂಥ ದೇಶ ಇತ್ತು. ಈ ಮಾರಿಸಸ್ ದೇಶದ ನಾಯಕನಾಗಿರುವಂತ ಲಾಬೋರ್ನೈಸ್ ಅನ್ನುವಂಥ ಒಬ್ಬ ಫ್ರೆಂಡ್, ಲಾಬೋರ್ನೈಸ್ ಆ ಮಾರಿಸಸ್ ಗವರ್ನರ್ ಆಗಿರುವಂತ ಲಾಬೋರ್ನೈಸನ್ ಪತ್ರ ಬರೀತಾನ. ಪ್ರೀತಿಯ ಸ್ನೇಹಿತನಾಗಿರುವಂತ ಲಾಬೋರ್ನೈಸನೇ ಇಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿಯಾಗಿರುವಂತ ಬಾರ್ನೆಟ್ ನನಗೆ ಅವಮಾನ ಮಾಡ್ತಾ ಇದ್ದಾನೆ, ನನ್ನನ್ನು ಭಾರತ ದೇಶದಿಂದ ಹೊರಗೆ ಹಾಕ್ತಾ ಇದ್ದಾನೆ, ಅಷ್ಟೇ ಅಲ್ಲದೆ ನನ್ನ ಹಡಗುಗಳನ್ನು ವಶಪಡಿಸಿಕೊಳ್ತಾ ಇದ್ದಾನೆ, ಹೆಂಗಾರ ಮಾಡಿ ಬಂದು ನೀ ಸಹಾಯ ಮಾಡ್ಬೇಕಂದಾಗ ಸ್ನೇಹಿತನ ಮಾತನ್ನ ಕೇಳಿ ಮಾರಿಸಸ್ನ ಗವರ್ನರ್ ಆಗಿರುವಂತ ಲಾಬೋರ್ನೈಸ ಸುಮಾರು 8 ಹಡಗುಗಳು 3000 ಸೈನಿಕರೊಂದಿಗೆ ಬಂದೇ ಬಿಟ್ಟವ. ಬಂದು ಡೂಪ್ಲೆಗಂದ ಮಚ್ಚ ಎಲ್ಲೆಲೆ ಅಂತ. ಮಚ್ಚ ಎಲ್ಲದನ್ನ ಹೇಳವ, ಜಡ್ಜ್ ಬಿಡಮ್ ಇಬ್ರು ಸೇರಿ ಅಂತ. ಸಮಾಧಾನ ನಿನ್ನ ಕೂಡಿ ಸುಮ್ಮರು ಇರು, ಹಂಗೆ ಮಾಡ್ಲಕ್ ಹೋಗ್ಬೇಡ. ಇಲ್ಲ ಜಡ್ಜೆ ಬಿಡಮ್ ಅಂತೇಳಿ ಆ ಡೂಪ್ಲೆ ಮತ್ತು ಮಾರಿಸಸ್ ಗವರ್ನರ್ ಆಗಿರುವಂತ ಲಾಬೋರ್ನೈಸ್ ಇಬ್ರು ಸೇರಿ ಯಾರ ಮೇಲೆ ದಂಡೆತ್ತಿ ಹೋದ್ರಂದ್ರೆ ಬಾರ್ನೆಟ್ ಮೇಲೆ ದಂಡೆತ್ತಿ ಹೋಗ್ತಾರೆ. ಬಾರ್ನೆಟ್ ಕಿತ್ತು ಜಿಗದ ಕಿಡಿಕ್ಯಾಗ ಹಾರಿ ಕಂಟ್ಯಾಗ ಮುಳ್ಳ್ಯಾಗ ಬೀಳ್ಕೊತ ಏಳ್ಕೊತ ಜಜ್ತಾರ ಬಾ ಅಂತ ತಿಳ್ಕೊಂಡು ಯಾರ ಹತ್ರ ಓಡಿ ಹೋದ ಅಂತಂದ್ರ ಅರ್ಕಾಟದ ನವಾಬನಾಗಿರುವಂತ ಅನುರುದ್ದೀನ್ ಹತ್ರ ಓಡೋಗ್ಬಿಟ್ಟ. ಆ ಅನುರುದ್ದೀನ್ಗೆ ಹೋಗಿ ಬಾರ್ನೆಟ್ ಕೇಳಿದ, ಹೆಲ್ಪ್ ಮಾಡು, ಅನುರುದ್ದೀನನೇ ನನ್ನ ಮೇಲೆ ಡೂಪ್ಲೆ ದಾಳಿ ಮಾಡಿದ್ದಾನೆ, ನನ್ನ ಮೇಲೆ ಲಾಬೋರ್ನೈಸ್ ದಾಳಿ ಮಾಡಿದ್ದಾನೆ, ಕಲ್ಲೋಡು 3000 ಸೈನ್ಯ 8 ಹಡಗು ತೊಗೊಂಬಂದಾರ ಜಜ್ಬೇಕತ್ ನನಗೆ. ಅವಾಗ ಇದು ಹುಚ್ಚುಗೊಟ್ಟಿದು, ಇದು ಅದಕ್ಕೆ ಹೋಗ್ಬೇಕದು, ತನಗೆ ಅದಕ್ಕೆ ಬೇಕು. ಇದು ಅನುರುದ್ದೀನ್ ಏನು ಮಾಡಿದ ಅಂತಂದ್ರೆ ಆಯ್ತು ನಿನಗೆ ನಾ ಸಹಾಯ ಮಾಡ್ತೀನಿ ಅಂತೇಳಿ ಬಾರ್ನೆಟ್ಗೆ ಬೆಂಬಲ ಕೊಡ್ಲಕ್ ಹೋದ. ಬಾರ್ನೆಟ್ ಮತ್ತು ಅನುರುದ್ದೀನ್ ಇಬ್ರು ಒಂದಾದ್ರು. ಬಾರ್ನೆಟ್ ಮತ್ತು ಅನುರುದ್ದೀನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡೂಪ್ಲೆ ಮತ್ತು ಲಾಬೋರ್ನೈಸ್ ಇಬ್ರು ಒಂದು ಕಡೆ ಆದ್ರು. ನಡೀತ ಯುದ್ಧ, ದೊಡ್ಡ ಮಟ್ಟದ ಯುದ್ಧ. 1748ರಲ್ಲಿ ನಡೆದಂತ ಪ್ರಸಿದ್ಧವಾದ ಯುದ್ಧ ಯಾವುದಂದ್ರ ಸೇಂಟ್ ಥೋಮ್ ಕಾಳಗ. ಈ ಸೇಂಟ್ ಥೋಮ್ ಅನ್ನುವಂಥ ಕಾಳಗ, ಸೇಂಟ್ ಥೋಮ್ ಕಾಳಗ ಅಂದ್ರು ಒಂದೇ, ಅಡಿಯಾರ್ ಕಾಳಗ ಅಂದ್ರು ಒಂದೇ. ಆ ಅಡಿಯಾರ್ ಕಾಳಗದಲ್ಲಿ ಸೇಂಟ್ ಥೋಮ್ ಕಾಳಗದಲ್ಲಿ ಡೂಪ್ಲೆ ಮತ್ತು ಮಾರಿಸಸ್ ಗವರ್ನರ್ ಇಬ್ರು ಸೇರಿ ಈ ಅನುರುದ್ದೀನ್ ಮತ್ತು ಬಾರ್ನೆಟ್ ಕಡಬತ್ ಕಲ್ಲೆ ಹಾಕಿ ಜಡ್ಜ್ ಬಿಡು. ನಮ್ಮ ಕಡೆ ಹಸಿ ಟಮಾಟೆ ಜಜ್ತಾರಲ್ಲ ಹಂಗ ಜಡ್ಜ್ ಬಿಟ್ರಿ ಇಬ್ಬರಿಗೆ. ಹಾಡಿದ್ರು ಬಾರ್ನೆಟ್ ನುಗ್ಗುಳ ಹೊಡ್ತಾರ, ಬಾರ್ನೆಟ್ ಉಳ್ಳಾಡ್. ಅವಾಗ ಅನುರುದ್ದೀನ್ ಅಂದ ಯಾಕಾರ ಬಂದ್ನೋ ಮರ ಯುದ್ಧದಲ್ಲಿ ಅಂತಂದ. ಅವನು ಸೋತ ಇವನು ಸೋತು ಶರಣಾಗತಿ ಆಗಿರುವಂತ ಬಾರ್ನೆಟ್ ಮತ್ತು ಅನುರುದ್ದೀನ್ ಏನು ಮಾಡಿದರು ಅಂದ್ರೆ ಲಾಬೋರ್ನೈಸ್ ಕರೀತಾರ, ಬಾ ಇಲ್ಲಿ ಅಂತ. ಲಾಬೋರ್ನೈಸ್ ಅಂತಾನೆ, ಯಾಕ ಅಂತ ಕೇಳ್ತಾನ, ಬಾರ ಬಾಯಿಲಿ 1 ನಿಮಿಷ ಅಂತ. ಅವನ್ ಕರೆಸಿ, ದಯವಿಟ್ಟು ನಮ್ದು ಕ್ಷಮೆಯಾಗಿದೆ, ನಮ್ದು ತಪ್ಪಾಗಿದೆ, ನಿನಗೆ ಎಷ್ಟು ಬೇಕು ದುಡ್ಡು ಅಷ್ಟು ತೊಗೊಂಡು ಕಡೆಕಾಗ ಅಂತೇಳಿ ಅವನಿಗೆ ಅಪಾರ ಪ್ರಮಾಣದಲ್ಲಿ ಒಂದು ಅಂದಾಜಿನ ಪ್ರಕಾರ 5000 ಪೌಂಡ್ ಹಣವನ್ನು ಕೊಟ್ಟು ಅವನನ್ನು ಭಾರತ ದೇಶದಿಂದ ಬಿಡಿಸುವಂತ ಪ್ರಯತ್ನವನ್ನ ಅನುರುದ್ದೀನ್ ಮತ್ತು ಬಾರ್ನೆಟ್ ಮಾಡ್ತಾರೆ. ಹಣದ ಆಶೆಗಾಗಿ ಲಾಬೋರ್ನೈಸ್ ತನ್ನ ಸ್ನೇಹಿತನಾಗಿರುವಂತ ಡೂಪ್ಲೆನಿಗೆ ಮೋಸ ಮಾಡಿ ದುಡ್ಡು ತೊಗೊಂಡು ಹೇಳಾರೆ ಕೇಳಾರೆ ಹೋಗ್ಬಿಟ್ಟ. ಮತ್ತೆ ಮದ್ರಾಸ್ ಕೋಟೆಯನ್ನು ಬಿಟ್ಟು ಕೊಟ್ಬಿಟ್ರು.